ಅದು 400 ವರ್ಷಗಳ ಇತಿಹಾಸವಿರುವ ಶಕ್ತಿ ಪೀಠ. ಅಲ್ಲಿ ಸಾಧುಗಳಿಗೆ ಗಾಂಜಾನೇ ನೈವೇದ್ಯ. ಆದರೆ ಈ ಆಚರಣೆಗೆ ಕಾನೂನಿನ ಹೊಡೆತ ಬಿದ್ದು ಬಹುತೇಕ ಕಡಿಮೆಯಾಗಿತ್ತು. ಇದೀಗ ಮತ್ತೆ ಗಾಂಜಾ ಗಮ್ಮತ್ತು ಸದ್ದು ಮಾಡ್ತಾ ಇದೆ. ಮತ್ತೊಂದು ಕಡೆ ಕರಾವಳಿಯಲ್ಲಿ ಕೋಳಿ ಅಂಕ ವಿವಾದ ದೈವಗಳ ಕಟಕಟೆಗೆ ಬಂದು ನಿಂತಿದೆ. ಕಿಕ್ಕಿರಿದ ಜನಸಂದಣಿ ಮಧ್ಯೆ ಗಾಂಜಾ ಮತ್ತೇರಿಸಿಕೊಳ್ತಿದ್ದಾರೆ. ಅಷ್ಟಕ್ಕೂ ಸಾಧುಗಳು ಹೀಗೆ ಧಮ್ ಮಾರೋ ಧಮ್ ಅಂತಿರೋದು ರಾಯಚೂರು ಜಿಲ್ಲೆ ಸಿಂಧನೂರಿನ ಸೋಮಲಾಪುರದ ಅಂಬಾದೇವಿ ಜಾತ್ರೆಯಲ್ಲಿ. ಸುಮಾರು 400 ವರ್ಷಗಳ ಇತಿಹಾಸವಿರುವ ಅಂಬಾದೇವಿ ಜಾತ್ರಾ ಮಹೋತ್ಸವಕ್ಕೆ ನಿನ್ನೆ ಚಾಲನೆ ಸಿಕ್ಕಿದೆ. 1 ವಾರಗಳ ಕಾಲ ನಡೆಯುವ ಜಾತ್ರೆಗೆ ದೇಶದ ಮೂಲೆ ಮೂಲೆಗಳಿಂದ ಸಾಧುಗಳು ಬರ್ತಾರೆ. ಸಾಧುಗಳಿಗೆ ಭಕ್ತರು ನೈವೇದ್ಯ ರೂಪದಲ್ಲಿ ಗಾಂಜಾ ನೀಡುವುದು ಪದ್ಧತಿ ಅನ್ನೋ ಮಾತಿದೆ. ಆದರೆ ಸಾಧುಗಳ ಜೊತೆ ಭಕ್ತರು ಕೂಡ ಅಮಲೇರಿಸಿಕೊಳ್ತಿದ್ದಾರೆ ಅನ್ನೋ ಆರೋಪಗಳು ಕೇಳಿಬಂದಿದೆ. ಕಾನೂನು ಬಲದಿಂದಾಗಿ ಈ ಪದ್ಧತಿ ಬಹುತೇಕ ಬಂದ್ ಆಗಿದೆ. ಆದರೂ ಕೆಲವೆಡೆ ಸಿಬ್ಬಂದಿ ಪೊಲೀಸರ ಕಣ್ತಪ್ಪಿಸಿ ಭಕ್ತರು ಗಾಂಜಾ ಅಮಲೇರಿಸಿಕೊಳ್ತಿದ್ದಾರಂತೆ. ಈ ಬಗ್ಗೆ ಈಗಾಗಲೇ ಕ್ರಮ ಕೈಗೊಂಡಿದ್ದೇವೆ ಅಂತಿದ್ದಾರೆ ಸಿಂಧನೂರು ತಹಶೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ. ಅಕ್ರಮವಾಗಿ ಏನೇನು ಬೇರೆ ಬೇರೆ ಚಟುವಟಿಕೆಗಳಿದೆ ಅದರ ಮೇಲೆ ನಿಗಾ ಇಡಲಿಕ್ಕೆ ಮಫ್ತಿಯಲ್ಲೆಲ್ಲ ಟೀಮ್ ರೆಡಿ ಮಾಡಿದ್ದಾರೆ. ಗಾಂಜಾ ಆಗಿರ್ಬೋದು ಬೇರೆ ಬೇರೆದರ ಕುರಿತಾಗಿ. ಪ್ಲಸ್ ಅಬಕಾರಿ ಅವರು DC ಸರ್ ಕಡೆಯಿಂದ ಆದೇಶ ಮಾಡಿಸಿ ಸುತ್ತ ಅಂಬಾ ಮಠದ ಪೆರಿಮೀಟರ್ 6 ಕಿಲೋಮೀಟರ್ ಸುತ್ತ ಮದ್ಯವನ್ನು ನಿಷೇಧ ಮಾಡ್ತೀವಿ. ರಾಯಚೂರಿನಿಂದ ಭೀಮೇಶ್ ಪೂಜಾರ್ ಜೊತೆ ಅಶೋಕ್, TV9 ಮಂಗಳೂರು.